ಹಲೋ ನಮಸ್ತೆ. ನಾನಿವತ್ತು ಕೇದಲ್ ಫಿಶ್ಶಿದು ಪುಳಿ ಮುಂಚಿ ಗಸಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಸವಿಯಲು ಓಡ್ ಹಿಟ್ಟು ಅಂತೀವಿ, ಓಡ್ಪಾಳೆನೂ ಅಂತಾರೆ. ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡುವಂಥದ್ದು. ಓಕೆ, ನೆಕ್ಸ್ಟು ನಾನು ಇದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂತಹ ಪದಾರ್ಥನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಮತ್ತು 2 ಈರುಳ್ಳಿ ತೊಗೊಂಡಿರ್ತೀನಿ, 1 ಟೊಮೆಟೊ. ಈ ಪದಾರ್ಥಗಳನ್ನು ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಮತ್ತು ಮಸಾಲೆಗೆ ಬೇಕಾಗಿರುವಂತಹ ಪದಾರ್ಥ ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಬೆಳ್ಳುಳ್ಳಿ, ಇನ್ನು ಸ್ವಲ್ಪ ಕೊತ್ತಂಬರಿ, ಇನ್ನು ಹುಣಸೆ ಹುಳಿನ ಇಟ್ಕೊಂಡಿರ್ತೀನಿ. ಹುಣಸೆ ಹುಳಿ ಒಂದು ಅರ್ಧ ನಿಂಬೆ ಹುಳಿ ಗಾತ್ರದಷ್ಟು ಸಾಕಾಗುತ್ತೆ. ಮತ್ತು 2 ರೀತಿಯ ಮೆಣಸನ್ನು ಇಟ್ಕೊಂಡಿರ್ತೀನಿ, ಸ್ವಲ್ಪ ಊರು ಮೆಣಸು ಮತ್ತು ಕುಂಟೆ ಮೆಣಸು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆನ ತುಂಬ ಸಣ್ಣ ಮಾಡ್ಕೊಳ್ಬೇಕು, ಯಾಕಂದರೆ ತರಿ ಇದ್ದರೆ ಅಷ್ಟು ಚೆನ್ನಾಗಿ ಫಿಶ್ ಕರಿ ಟೇಸ್ಟ್ ಬರಲ್ಲ. ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಮಾಡಿಬಿಟ್ಕೊಳ್ಬೇಕು. ನೋಡಿ, ಈ ಥರ ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದೀನಿ ನೋಡಿ ನಾನು. ಓಕೆ, ನೆಕ್ಸ್ಟ್ ನಾವು ನಾನು ಮಣ್ಣಿನ ಪಾತ್ರೆ ತಗೊಂಡಿರ್ತೀನಿ. ಮಣ್ಣಿನ ಪಾತ್ರೆಯಲ್ಲಿ ತುಂಬ ಟೇಸ್ಟ್ ಕೊಡುತ್ತೆ, ನಾನ್ ವೆಜ್ ಎಲ್ಲ, ಈವನ್ ವೆಜ್ ಕೂಡ ಹಾಗೆ. ಓಕೆ, ನಾನು ಒಗ್ಗರಣೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಅದಕ್ಕೆ ಹಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡಿರ್ತೀನಿ. ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಕಂದು ಬಣ್ಣಕ್ಕೆ ಬಂದ ನಂತರ ಸ್ವಲ್ಪ ನಾನು ಇದಕ್ಕೆ ಕರಿಬೇವು ಹಾಕ್ಕೊಂಡಿರ್ತೀನಿ. ನಂತರ ಹಚ್ಚಿಕೊಂಡಿರುವಂತಹ ಈರುಳ್ಳಿ ಸ್ವಲ್ಪ ನೋಡಿ, ಈರುಳ್ಳಿ ಕೂಡ ಹಾಗೆ ಕಂದು ಬಣ್ಣಕ್ಕೆ ಬರಬೇಕು. ನಂತರ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ತುಂಬ ಚೆನ್ನಾಗಿ ಬೆಂದ ಮೇಲೆ ನೋಡಿ ಈ ಥರ ಮಾಡಬೇಕು. ಅದು ಕಲರೇ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ, ಇವಾಗ ಟೊಮೆಟೊ ಬೆಂದಿರುತ್ತೆ ಚೆನ್ನಾಗಿ. ಇಲ್ಲಾಂದರೆ ನಾವು ಮಸಾಲೆ ಜೊತೆ ಅದು ತರಿ ಯಾವುದು ಸಿಗಬಾರ್ದಲ್ಲ ತಿನ್ನೋಕ್ಕೆ. ಸ್ವಲ್ಪ ಚೆನ್ನಾಗಿದ್ದು ಟೊಮೆಟೊ ನೀರಾದ್ಮೇಲೆ ನೋಡಿ ಹೀಗೆ ಮಸಾಲೆ ಹಾಕ್ಕೊಳ್ತೀನಿ. ಮಸಾಲೆ ತುಂಬ ದಪ್ಪ ಮಾಡ್ಕೊಳ್ಳೋದು ಬೇಡ, ಮೀಡಿಯಮ್ ದಪ್ಪ ಸಾಕು. ತುಂಬ ನೀರೂ ಚೆನ್ನಾಗಿ ಬರಲ್ಲ. ಅಂದಾಜು ಎಷ್ಟು ಬೇಕಾಗಿ ನೋಡಿ, ನಾನು ಎಷ್ಟು ಮಾಡ್ಕೊಂಡಿದ್ದೀನಿ, ಅಂದಾಜು ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು. ಅದು ಚೆನ್ನಾಗಿ ಕುದಿಬೇಕು. ಕುದಿ ಬಂದಾಗ ಅದು ಮಸಾಲೆ ಫ್ಲೇವರ್ ಇರುತ್ತಲ್ಲ ಅದು ಹೋಗುತ್ತೆ. ಮೆಣಸು ಫ್ಲೇವರ್ ಹೋದ ನಂತರ ಮಸಾಲೆ ಸ್ವಲ್ಪ ಘಮ ಬರುತ್ತೆ ನೋಡಿ. ಆ ಟೈಮಲ್ಲಿ ನಾವು ಕಟ್ ಮಾಡ್ಕೊಂಡಿರುವಂತಹ ಕೇದಲ್ ಫಿಶ್, ನಾನಿಲ್ಲಿ ಚಿಕನ್ ಪೀಸ್ ಥರ ಫಿಶ್ನ ಕಟ್ ಮಾಡ್ಕೊಂಡಿರ್ತೀನಿ ನೋಡಿ ಈ ಥರ. ಓಕೆ, ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಕುದ್ದ ನಂತರ ಆದರೂ ನಾವು ಸ್ಪೂನ್ ಹಾಕಿದ್ರು ಈ ಫಿಶ್ ಸಾಂಬಾರಿಗೆ ಅದು ಬಿಡಿಯಾಗಿ ಬಿಟ್ಕೊಳ್ಳಲ್ಲ. ಇದೊಂದು ಸ್ಪೆಷಾಲಿಟಿ ಕೇದಲ್ ಫಿಶ್ ಇದು. ಮತ್ತು ಕೇದಲ್ ಫಿಶಲ್ಲಿ ತುಂಬ ಬ್ಲಡ್ ಇರುವಂತಹ ಫಿಶ್ ಅದು. ಓಕೆ ನೋಡಿ, ಈ ಥರ ಇದೆ. ನಾನು ಇದನ್ನು ಹಿಟ್ಟಿನ ಜೊತೆ ಸವಿತಿದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಓಕೆನಾ? ಇನ್ನೊಂದು ನೋಡಿ, ಓಕೆನಾ? ನಿಮಗೆ ಹಿಟ್ಟಿನ ರೆಸಿಪಿ ಬೇಕಂತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇನ್ನೊಂದು ಸಲ ನಿಮಗೆ ಅದನ್ನು ಯಾವ ರೀತಿ ಮಾಡೋದು ಅಂತ ರೆಸಿಪಿನ ತೋರಿಸ್ಕೊಡ್ತೀನಿ. ಓಕೆ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.